ರಿಪಬ್ಲಿಕ್ ಕನ್ನಡ ಅಯೋಧ್ಯೆಗೆ ಬರುವ ಮುಂಚೆ ಕೂಡ ಭರವಸೆಯನ್ನ ನೀಡಿತ್ತು. ಅಯೋಧ್ಯೆಗೆ ಬಂದ ಮೇಲೂ ಕೂಡ ಭರವಸೆಯನ್ನ ನೀಡಿತ್ತು. ರಾಮನಿಗೆ ಸಂಬಂಧಪಟ್ಟ ಅಯೋಧ್ಯೆಗೆ ಸಂಬಂಧಪಟ್ಟ ಅಷ್ಟು ಎಕ್ಸ್ಕ್ಲೂಸಿವ್ಗಳು, ಮೊದಲ ದೃಶ್ಯಗಳು ನಿಮಗೆ ಕನ್ನಡಿಗರಿಗೆ ನಾವು ತೋರಿಸ್ತೀವಿ ಅಂತ ಹೇಳಿ ನಿನ್ನೆ ರಾತ್ರಿ 11:45ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ರಾಮಲಲ್ಲನ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ರಾಮಲಲ್ಲನ ಮೊದಲ ಫೋಟೋವನ್ನ ತೋರಿಸಿತ್ತು. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋ, ಬಾಲರಾಮನ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಿಮಗಾಗಿ ಹೊತ್ತು ತಂದಿದೆ ರಿಪಬ್ಲಿಕ್ ಕನ್ನಡ. ಬೇರೆ ಯಾವುದೇ ಸುದ್ದಿ ಮಾಧ್ಯಮಕ್ಕೆ ಲಭ್ಯವಾಗುವ ಮುಂಚೆ ರಾಮನಿಗೆ ಸಂಬಂಧಪಟ್ಟ ಅಷ್ಟೂ ಮಾಹಿತಿಗಳು, ಅಷ್ಟು ವಿಶೇಷತೆಗಳು ಲಭ್ಯವಾಗ್ತಾ ಇರೋದು ರಿಪಬ್ಲಿಕ್ ಕನ್ನಡಕ್ಕೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ರಾಮ ಜನ್ಮ ಭೂಮಿಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಅರಳಿರುವ ಬಾಲರಾಮನ ವಿಗ್ರಹ. ನಿನ್ನೆ ಗರ್ಭಗುಡಿಯಲ್ಲಿ ಈ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡೋಕೆ ಬೇಕಾದಂತಹ ಸಿದ್ಧತೆಗಳನ್ನ, ಇನ್ಸ್ಟಾಲೇಷನ್ ಅಂದ್ರೆ ಆ ಒಂದು ಮೂರ್ತಿಯನ್ನ ಪೀಠದ ಮೇಲೆ ಅಳವಡಿಸುವ ಕಾರ್ಯವನ್ನ ಮಾಡಲಾಗಿದೆ. ಅದಾದ ನಂತರದಲ್ಲಿ ಆ ಪ್ರಾಂಗಣವನ್ನ ಸಿದ್ಧಗೊಳಿಸಲಾಗ್ತಾ ಇದೆ, ಸ್ವಚ್ಛಗೊಳಿಸಲಾಗ್ತಾ ಇದೆ. ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಆ ಬಾಲರಾಮನ 51 ಇಂಚು ಎತ್ತರವಿರುವ ಬಾಲರಾಮನ ವಿಗ್ರಹದ ಕಣ್ಣಿಗೆ ಹಳದಿ ಬಣ್ಣದ ಬಟ್ಟೆಯನ್ನ ಕಟ್ಟಲಾಗಿದೆ. ಹಾಗೆ ಇತರೆ ವಸ್ತ್ರಗಳಿಂದ ಬಾಲರಾಮನ ವಿಗ್ರಹವನ್ನ ಕವರ್ ಮಾಡಿ ಇಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಪ್ರಾಣ ಪ್ರತಿಷ್ಠಾಪನೆಯ ಆ ಒಂದು ಕಾರ್ಯಕ್ರಮ ಮುಗಿಯುವವರೆಗೂ ಈ ಪಟ್ಟಿಯನ್ನ ತೆಗೆಯೋದಿಲ್ಲ. ರಾಮನ ದೃಷ್ಟಿ ನೇರವಾಗಿ ಬೀಳಬೇಕಾಗಿರೋದು ರಾಮನ ಮೇಲೇನೆ. ಹೀಗಾಗಿ ಪ್ರಾಣ ಪ್ರತಿಷ್ಠಾಪನೆಯ ಷೋಡಶೋಪಚಾರ ಪೂಜೆಗಳು ಆದ ನಂತರದಲ್ಲಿ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪಟ್ಟಿಯನ್ನು ತೆಗಿತಾರೆ. ಪಟ್ಟಿಯನ್ನು ತೆಗೆದ ನಂತರವೂ ಕೂಡ ಯಾರೂ ನೇರವಾಗಿ ರಾಮನ ಮೂರ್ತಿಯನ್ನ ದರ್ಶನ ಮಾಡೋದಿಲ್ಲ. ಬದಲಾಗಿ ಪಕ್ಕದಲ್ಲಿ ನಿಂತು, ರಾಮನ ಮೂರ್ತಿಯ ಪಕ್ಕದಲ್ಲಿ, ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಈ ಮೂರ್ತಿಯ ಅಕ್ಕಪಕ್ಕ ನಿಂತು ಆ ಬಟ್ಟೆಯನ್ನು ತೆರೆಯಲಾಗತ್ತೆ. ದರ್ಪಣ ದರ್ಶನ ಅಂದ್ರೆ ಕನ್ನಡಿಯಲ್ಲಿ ರಾಮನಿಗೆ ರಾಮನದ್ದೇ ಮುಖವನ್ನು ತೋರಿಸಲಾಗತ್ತೆ. ಅದಾದ ನಂತರದಲ್ಲಿ ಬೇರೆಯವರು ರಾಮನ ಮೂರ್ತಿಯ ದರ್ಶನವನ್ನ ಮಾಡ್ತಾರೆ, ಅನುಗ್ರಹವನ್ನ ಪಡ್ಕೊಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಹಳದಿ ವಸ್ತ್ರವನ್ನ ರಾಮನ ಮೂರ್ತಿಯ ಕಣ್ಣಿನ ಭಾಗಕ್ಕೆ, ಮುಖದ ಭಾಗಕ್ಕೆ ಕಟ್ಟಲಾಗಿರ್ತಕ್ಕಂಥದ್ದು. ಹಾಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ, ರಾಮ ಜನ್ಮ ಭೂಮಿಯಲ್ಲಿ ಇರುವಂತಹ ಭವ್ಯವಾದ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಈ ಮೂರ್ತಿಯನ್ನ ಅಳವಡಿಸುವ ಪ್ರಕ್ರಿಯೆ ನಿನ್ನೆಗೆ ಸಂಪೂರ್ಣವಾಗಿದೆ. ಹಾಗೆ ಅಳವಡಿಸಿದ ನಂತರದಲ್ಲಿ, ಪೀಠದಲ್ಲಿ ಆ ಒಂದು ಮೂರ್ತಿಯನ್ನ ಅಳವಡಿಸಿದ ನಂತರದಲ್ಲಿ ಆ ಪೀಠ ಹಾಗೆ ರಾಮನ ವಿಗ್ರಹ ಅದನ್ನು ಮತ್ತಷ್ಟು ಭದ್ರಗೊಳಿಸುವ ಕಾರ್ಯ ಕೂಡ ಆಗ್ತಾ ಇದೆ. ನೀವು ಅದನ್ನ ಫೋಟೋದಲ್ಲಿ ಗಮನಿಸಬಹುದಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬದ್ಧತೆ. ನಾವು ನುಡಿದಂತೆ ನಡೆದಿದ್ದೇವೆ. ರಾಮಲಲ್ಲನ ಮೊದಲ ದರ್ಶನ ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ಮಾಡಿಸುವ ನಮ್ಮ ವಾಗ್ದಾನ ಅಲ್ಲಿಗೆ ಈಡೇರಿದೆ. ಎರಡು ಭಾವಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ನಿನ್ನೆ ರಾತ್ರಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಎಕ್ಸ್ಕ್ಲೂಸಿವ್ ಫೋಟೋ. ನಿನ್ನೆ ರಾಮನ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಅಳವಡಿಸುವ ಕಾರ್ಯವನ್ನು ಮಾಡಲಾಯಿತು. ಬಹಳಷ್ಟು ನಾಜೂಕಾಗಿ ಮಾಡಬೇಕಾಗತ್ತೆ ಈ ಕಾರ್ಯವನ್ನು. ಎಲ್ಲೂ ಕೂಡ ಚಿಕ್ಕ ಅಡಚಣೆಯೂ ಆಗದಂತೆ, ಹಾಗೆ ಒಂದು ಬಾರಿ ಅಳವಡಿಸಿದ ನಂತರದಲ್ಲಿ ಸಹಸ್ರಾರು ವರ್ಷಗಳ ತನಕ ಆ ಮೂರ್ತಿ ಹಾಗೆ ಪೀಠ ಎರಡೂ ಕೂಡ ಒಂದಕ್ಕೊಂದು ಸಮಾನಾಂತರವಾಗಿ ನಿಲ್ಲುವ ರೀತಿಯಲ್ಲಿ ಭದ್ರವಾಗಿ ಆ ಮೂರ್ತಿಯನ್ನ ಅಳವಡಿಸುವ ಕಾರ್ಯ ಆಗಿದೆ. ಹೀಗಾಗಿ 5 ರಿಂದ 6 ಗಂಟೆಗಳ ಸಮಯವನ್ನ ತೆಗೆದುಕೊಂಡು ಮೂರ್ತಿಯನ್ನ ಪೀಠಕ್ಕೆ ಅಳವಡಿಸುವ ಕಾರ್ಯವನ್ನ ಮಾಡಲಾಗಿದೆ. ಖುದ್ದು ಈ ಒಂದು ರಾಮಲಲ್ಲನ ವಿಗ್ರಹವನ್ನ ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಮುಂದೆ ನಿಂತು ಈ ಒಂದು ಕಾರ್ಯವನ್ನ ಮಾಡಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬಹುತೇಕ ನಮ್ಮ ದಕ್ಷಿಣದ ದೇವಸ್ಥಾನಗಳಲ್ಲಿ ಕಾಣುವಂಥದ್ದೇ ಮೂರ್ತಿ. ಸಾಮಾನ್ಯವಾಗಿ ಉತ್ತರ ಭಾರತದ ಕಡೆಗೆ ಬಂದ ಸಂದರ್ಭದಲ್ಲಿ ಅಮೃತ ಶಿಲೆಯಲ್ಲಿ, ಅಂದ್ರೆ ಬಿಳಿಯ ಬಣ್ಣದ ಶಿಲೆಯಲ್ಲಿ ಮೂರ್ತಿಯನ್ನ ಕೆತ್ತಲಾಗತ್ತೆ. ಆದರೆ ನೀವೀಗ ಗಮನಿಸ್ತಾ ಇರೋದು ಕೃಷ್ಣ ವರ್ಣದ ಶಿಲೆ, ಕಪ್ಪು ವರ್ಣದ ಶಿಲೆಯಲ್ಲಿ ಮೂಡಿರತಕ್ಕಂತಹ ರಾಮಲಲ್ಲನ ವಿಗ್ರಹ. ವಿಶೇಷವಾಗಿ ಮೈಸೂರಿನ HD ಕೋಟೆಯಿಂದ ಈ ಒಂದು ಶಿಲೆಯನ್ನ ಆಯ್ಕೆ ಮಾಡಲಾಗಿತ್ತು. ಸಹಸ್ರಾರು, ಅಂದ್ರೆ ದೇಶದ ಬೇರೆ ಬೇರೆ ಕಡೆಗಳಿಂದ ಸಹಸ್ರಾರು ಕಲ್ಲುಗಳನ್ನ ತಪಾಸಣೆ ನಡೆಸಿ
ಕಡೆಗೆ ನೇಪಾಳದಿಂದಲೂ ಕೂಡ ಗಂಡಕಿ ನದಿಯ ತೀರದಿಂದ ಕಲ್ಲನ್ನು ತರಿಸಲಾಗಿತ್ತು ರಾಮಲಲ್ಲನ ಮೂರ್ತಿಯ ಕೆತ್ತನೆಗೆ ಅಂತ ಹೇಳಿ. ಅನೇಕ ಕಲ್ಲುಗಳಲ್ಲಿ ಬಿರುಕು ಕಾಣಿಸ್ಕೊಳ್ತು. ಹಾಗೆ ಅನೇಕ ಕಲ್ಲುಗಳಲ್ಲಿ ಬಣ್ಣ ಬದಲಾವಣೆ, ಒಳ ಪದರಗಳಲ್ಲಿ ಬಣ್ಣ ಬದಲಾವಣೆ ಆಗಿದ್ದು ಗಮನಿಸಲಿಕ್ಕೆ ಸಿಕ್ತು. ಅದಾದ ನಂತರದಲ್ಲಿ ಅಂತಿಮವಾಗಿ ಆಯ್ಕೆಯಾಗಿದ್ದು ನಮ್ಮ ಕರ್ನಾಟಕದ ನಮ್ಮ ಮಣ್ಣಿನ ಶಿಲೆ. ಅದರಲ್ಲೂ ನೋಡಿ ಕಾಕತಾಳೀಯ, ಹಾಗೆ ರಾಮನಿಗೂ ಕರ್ನಾಟಕಕ್ಕೂ ಇರುವ ಅವಿನಾಭಾವ ಸಂಬಂಧ ಅನ್ನೋ ರೀತಿಯಲ್ಲಿ ಶಿಲೆಯೂ ನಮ್ಮದೇ, ಶಿಲ್ಪಿಯೂ ನಮ್ಮದೇ. ಅದನ್ನು ಅಳವಡಿಸಿ ಈ ಇಡೀ ಮಂದಿರದ ನಿರ್ಮಾಣ ಕಾರ್ಯದ ಜವಾಬ್ದಾರಿಯನ್ನ ಹೊತ್ತಿರುವವರು ಕೂಡ ಕನ್ನಡಿಗರೇ. ಗೋಪಾಲ್ಜಿಯವರ ನೇತೃತ್ವದಲ್ಲಿ ಮಂದಿರ ನಿರ್ಮಾಣ ಕಾರ್ಯ ಆಗಿದೆ. ಇದೀಗ ಅವರೆಲ್ಲರ ಸಮ್ಮುಖದಲ್ಲಿ ಆ ಪೀಠಕ್ಕೆ ಮೂರ್ತಿಯನ್ನ ಅಳವಡಿಸುವ ಕಾರ್ಯ ಸಂಪನ್ನವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಅದರ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಲಭ್ಯವಾಗಿದೆ.